ರಾಜ್ಕುಮಾರ್ ಹೇಳಿದ್ರೆ ಕರ್ನಾಟಕ ಎಲ್ಲ ಬಾರಿ ಫೇಮಸ್. The Chief Minister held an emergency press conference and he announced that all schools and colleges I request all the people to be in peace so that we should not make any problem. ಅದಕ್ ಮುಂದೆ ಹಿಡಿಬೇಕಲ್ಲ. ನಾನು ಹೇಳ್ದೆ, ಅಯ್ಯ ಅವ್ರು ನಮ್ಮೂರು ಗಾಜನೂರು, ನಾವೆಲ್ಲ ಒಂದೇ ತಾಯಿ ತಂದೆ ಮನೆ ಕಂಡಾಗಿರೋದು ನಾವು ಗಾಜನೂರು ಅಂದ್ರು ಅವ್ರ ತಪ್ಪ ಏನು ಇಲ್ಲ, ಅವ್ರು ಹಿಡಿದ್ರೆ ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು. ಹಂಗ ರಾಜ್ಕುಮಾರ್ ಕಿಡ್ನಾಪ್ ಮಾಡ್ಬೇಕಂತ ಮುಂಚೆನೆ ವೀರಪ್ಪ ನಿಮ್ಮ ಹತ್ರ ಹೇಳಿರ್ತಾರೆ ನೀವ್ ಇರುವಾಗ. ಮೊದಲೇ ಬಂದು ನನ್ನ ಕೇಳಿದನು, ನಮ್ಮ ಹೆಂಗಸು ನಾನು ಹೊಸಿ ಕಾಲ್ ಕಟ್ಟಿಲ್ಲ, ವೀರಪ್ಪನ ಕಾಲ ಎಲ್ಲ ಕಟ್ಟಿ ಬಿಡ್ಸಿದೀವಿ. ಕಟ್ಕ ಅಂತಲ್ಲ, ಇದೇನ ಕಟ್ಕ ಅನ್ನೋದು ಹೊಡೆತಾರೆ, ಏಟೆ ಆಗದು ಒಂದು. ಇಷ್ಟು ಎಲ್ಲ ಮಾಡಿ ನಾನು ಎಷ್ಟೋ ಪೊಲೀಸ್ ಉಸಿರು, ಫಾರೆಸ್ಟ್ ಉಸಿರು, ಪುದುಮಕ್ಕಳು ಉಸಿರು ಎಲ್ಲಾರನು ತಪ್ಪಿಸಿ ನಾನು ನಮ್ಮ ಹೆಂಗಸು ಕರ್ಕೊಂಡು ಅವನಿಗೂ, ನಮ್ಮ ಹೆಂಗಸು ನಾನು ಹೊಸಿ ಕಾಲ್ ಕಟ್ಟಿಲ್ಲ, ವೀರಪ್ಪನ ಕಾಲ ಎಲ್ಲ ಕಟ್ಟಿ ಬಿಡ್ಸಿದೀವಿ ನಾನು. ಶ್ರೀಹರಿಗಳು ಬಂದು ಇವರೆಲ್ಲ ಶ್ರೀಹರಿಗಳು ಚೊಲ್ಲಿಬಿಟ್ಟು ಹೋಗಿ ಹೇಳೋದಾಗಂತ ತಂಬಳ್ಳಿ ಹೇಳ್ಬಿಟ್ಟು ಅವ್ರನ್ನ ಅಲ್ಲದೇ ಸುಟ್ಟು ಸಾಯಿಸ್ತಿದ್ದ ಮೊದಲೇ ಇಲ್ಲವೇ. ನಾನು ಹೋದ್ಮೇಲೆ ತಾನೆ ಅವನ ಒಂದು ಮಟ್ಟಕ್ಕ ಗೌರ್ಮೆಂಟ್ ತಿರ್ತಿನಿಲ್ಲ ನಾನಂತ ಅವನ ತೀರ್ಥ ಎತ್ಕ ಬಂದು ನಾ ಶರಣರಾದ ಮೇಲೆ ತಾನೆ ಪುನಃ ಹೋಗಿ ರಾಜ್ಕುಮಾರ್ ಕಿಡ್ನಾಪ್ ಮಾಡಿ, ಆಗ ಅವನ್ ತಪ್ಪ ಇನ್ನೇನೆ ಭೇಟಿ ಎಲ್ಲ ಮಾಡಿದ್ರ ನನಗ್ ಗೊತ್ತಿಲ್ಲ. ಅದಕ್ ಮುಂದೆ ಹಿಡಿಬೇಕಲ್ಲ. ನಾನು ಹೇಳ್ದೆ, ಅಯ್ಯ ಅವ್ರು ನಮ್ಮೂರು, ನಮ್ಮ ಜಾಗದಲ್ಲಿ ಇರೋದು ಗಾಜನೂರು, ನಾವೆಲ್ಲ ಒಂದೇ ತಾಯಿ ತಂದೆ ಮನೆ ಕಂಡಾಗಿರೋದು ನಾವು ಗಾಜನೂರು ಅಂದ್ರು ನೀವು ಬಂದು ಅವ್ರ ಪಾಪ ಒಂದು ನಾಟಕ ಕಲ್ತು ಆಡಿ ಯಾವುದೊಂದು ಶೆಲ್ಮ ನಡಿಗಾರಾಗಿ ಈಗ ಬಂದಿರೋದಯ್ಯ. ಅವ್ರ ತಪ್ಪ ಏನೂ ಇಲ್ಲ, ಅವ್ರ ತಪ್ಪ ಹೊಡೆದ್ರು ಇಲ್ಲ, ಬಡದ್ರು ಇಲ್ಲ, ಏನು ಮೂರ್ ಕಾಸಿಲ್ಲ ಪಾಪ. ಯಾವ್ದೋ ನಾಟಕ ಇಟಗ ಮಾಡ್ಕೊಂಡು ಇಂಥದ ಕಾಲ ಕಳ್ಕೊಂಡು ಪಾಪ ಅವ್ರ ಕುಟುಂಬ ವಾಸ ಮಾಡ್ಕೊಂಡವ್ರೆ. ಅವ್ರ ತಪ್ಪ ಏನು ಇಲ್ಲ, ಅವ್ರು ಹಿಡಿದ್ರೆ ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ನಾನು ಅವ್ರನ್ನೂ ನಿಲ್ಸಿದೆ. ಹಂಗ ರಾಜ್ಕುಮಾರ್ ಕಿಡ್ನಾಪ್ ಮಾಡ್ಬೇಕಂತ ಮುಂಚೆನೆ ವೀರಪ್ಪ ನಿಮ್ಮ ಹತ್ರ ಹೇಳಿರ್ತಾರೆ ನೀವ್ ಇರುವಾಗ. ಮೊದಲೇ ಬಂದು ನನ್ನ ಕೇಳಿದನು, ಅಂದ್ರೆ ನೀವ್ ಹೇಳಿದ್ರು, ನನ್ನ ಕೇಳ್ತಿದ್ರೆ ರಾಜ್ಕುಮಾರ್ ಹಿಡಿದ್ರೆ ಕರ್ನಾಟಕ ಎಲ್ಲ ಬಾರಿ ಫೇಮಸ್, ಅವ್ನು ಹಿಡಿದ್ರೆ ನನ್ ಕೆಲಸ ಆಯ್ತದಲ್ಲ ಅಂತ ಕೇಳ್ದ. ಆದ್ರೆ ಅವ್ರು ಹಿಡಿದ್ರೆ ಎಲ್ಲ ಆಗೋದಿಲ್ಲ, ಯಾಕೆ ಕರ್ನಾಟಕದಲ್ಲಿ ಅವನಿಗೂ ಅದಕ್ಕೂ ಸಂಬಂಧ ಇಲ್ಲ ಪಾಪ. ಸುಳ್ಳಾಡ್ಬಿಟ್ಟಿಂಗ್ ನಾನು. ನಾಳೆಗೆ ನಾವ್ಗೊಂದು ಇನ್ನು ಹೋಗ ಬರೋ ದಾರಿ, ನಾಳೆಗೆ ನಾವ್ಗೊಂದು ಕೆಟ್ಟ ಹೆಸರು ಆಗೋದಿಲ್ವ. ಮನೆ ಜನ ಕಂಡಾಗ ನಾವು ಅವ್ರಿಗೆಲ್ಲ ಪಳಕ ಹೋಯ್ತೀವಿ ಬರ್ತೀವಿ. ಆಗಿರಾಗ ನಾವು ಗೈತೀವಿ ಅದೆಲ್ಲ ಹಾಗೆಂದ್ಬಿಟ್ಟು ನಾನು ಅವ್ನು ತಪ್ಸಿ ಆಗ ಏನು ಕಿಡ್ನಾಪ್ ನಿಲ್ಸಿಬಿಟ್ಟೆ. ಅದ್ರ ಒಂದು ನಾನು ಸೆರೆ ಒಳಕ್ಕೆ ಹೋದಾಗತಾನೆ ಅವನ ಪುನಃ ಏರ್ಯಾರು ಈ ಟಿಟಿಯರು ಈ ತಂಬಳಿಗೆ ತಲೆ ಪಡೆಯವ್ರಾಗ ಅನ್ನೋದು ಇವರೆಲ್ಲ ಸೇರ್ಕೊಂಡು ಅವನ ಕಿಡ್ನಾಪ್ ಮಾಡಿದ್ರು. ರಾಜ್ಕುಮಾರ ಕಿಡ್ನಾಪ್ ಮಾಡಿ ಅವ್ನಿಗೆ ಏನು ತೊಂದ್ರೆ ಕೊಡ್ಲಿಲ್ಲ. ಅವ್ರಿನ್ನು ಏನು ಕೇಳಿದ್ರು ಏನು ಮಾಡಿದ್ರು. ಒಟ್ಟಿಲಿ ಬಂದು ಈ ನಾಗಪ್ಪನೋಗಿ ಹಿಡಿದ್ರು. ನಾಗಪ್ಪನಿಗೆ ಪೊಲೀಸ್ ಬಿಡ್ದಿದ್ರೆ ಯಾವುದೋ ಒಂದು ಈ ರಾಜ್ಕುಮಾರ್ಗೆ ನಾಗಪ್ಪನ ಯಾವುದೋ ಒಂದು ಅವನ ಹೊರಗಡೆ ಬರೋ ಮಟ್ಟಕ್ಕ ಮಾಡಿದ್ದಾನೆ. ಇದು ಉಣ್ಮೆಯಾದ ಮಾತು. ಅದ್ರೊಳಗೆ ಏನು ಮಾಡಿದ್ರು, ಈಗ ಪೊಲೀಸ್ ಹೋಗಿ ನುಗ್ಗಿ ಇವನೇ ಈರಪ್ಪ ಅಂದ್ಬಿಟ್ಟು ಈರಪ್ಪನ ಬಟ್ಟೆ ಕೊಟ್ಟಿದ್ರಲ್ಲ ಸೂಟ್ ಎಲ್ಲ, ಅವ್ರ ತಪ್ಪ ಅದೇ ಸೂಟ್ ಹಾಕೊಳ್ಬೇಕು, ಬೇರೆ ಸೂಟ್ ಹಾಕಾಗಿಲ್ಲ. ಆ ಸೂಟ್ ಹಾಕಿದಕ್ಕೆ ಇವ್ರು ಏನ್ ಮಾಡಿದ್ರು, ಓದದೆ ಈ ನಾಗಪ್ಪನ ಈರಪ್ಪನ ಅಷ್ಟೇ ಈರಪ್ಪನ ಶೂಟ್ ಮಾಡ್ದಂಗ. ಇನ್ನು ತಮಿಳ್ನಾಡು ಸುಡ್ತೋ ಇಲ್ಲ ಕರ್ನಾಟಕ ಸುಡ್ತೋ ಅದು ನಮ್ಗೆ ಗೊತ್ತಿಲ್ಲ ಆಯ್ತಾ. ಒಟ್ಟಿಗೆ ಬಂದು ಪೊಲೀಸ್ ಕೈಲಿತ್ತ ಅವ್ನು ಸೋಲು ಓದೋದು, ನಾಗಪ್ಪನ ಸೋಲು. ಈರಪ್ಪ ತರ ಮಾಡೋದಿದೆ. ಅವ ನಾಡಿಗೆ ಬರ್ಬೇಕಂದ್ಬಿಡ್ತಾ, ದೇಶಕ್ಕೆ ಬರ್ಬೇಕಂದ್ಬಿಡ್ತಾ ಅವ ಅದತ್ತ ತಿಟ್ಟಾಕ್ತಿದ್ದಾನ ಹೊರ್ತು ಇನ್ನೇ ನಾವು ಬಂದು ಕೊಲೆ ಕುಟ್ರ ಮಾಡ್ಬೇಕು, ಅವ್ನ ತಕೊಂಡೋಗಿ ಕೊಲೆ ಮಾಡ್ಬಿಡ್ಬೇಕು, ಅವ್ನ ತಪ್ಪು ಇರೋದೆಲ್ಲ ಆಳ್ಕೋಬೇಕು ಅನ್ನೋದು ಅವ್ನ ತಪ್ಪು ಇರ್ಲಿಲ್ಲ. ನಾನ್ ಕಂಡ ಮಟ್ಟಿಗೆ, ನಾನ್ ನೋಡಿದ ಮಟ್ಟಿಗೆ ಒಂದ್ ವರ್ಷ ಇದ್ರೆ ಒಂದ್ ವರ್ಷ ಅವ್ರ ಕಡೆ ಇದ್ದು ನಮ್ ಕಡೆಗೆ ಬರ್ತೀವಿ. ಆಗ ಬಂದು ಇಲ್ಲಿ ಬಂಡೀಪುರ ಹೋಯ್ತೀವಿ. ಬಂಡೀಪುರ ಹೋಗಿ ಅಲ್ಲಿ ಕೃಪಾಕರ್ಣ ಅವರು ಹಾಗಂತ ಅವರು ಬಂದು ಈ ಪೋಟಗ್ರಾಮ್ಗಳು, ಅವರು ಪೋಟ ವೆಳಿನಾಡಿನವ್ರು, ಅವ್ರು ಬಂದು ಈ ಹುಲಿ ಅಜ್ಜೆ, ಆನೆ ಅಜ್ಜೆ, ಏನೋ ಜಿಂಕೆ ಅಜ್ಜೆಗಳು ಏನೇನು ಬೇಕಾದ ಅವರು ಆರೈಸಿ ಮಾಡೋದು, ಅದನ್ನ ಮಾಡೋವ್ರ ತಪ್ಪ ಏನೇನ ಅಲ್ಲಿ ಹೋಗಿ ಅವ್ರ ಸ್ವಲ್ಪ ಫೋಟೋಗಳು ಕ್ಯಾಮ್ರಾಗಳು ಅವೆ, ಅಲ್ಲಿ ಹೋಗಿ ಅವ್ರು ಹಿಡಿದು ಕ್ಯಾಮ್ರಾ ಫೋಟೋ ಇಸ್ಬೇಕು. ಅಲ್ಲಿ ಬಂಡೀಪುರ ಹೋಗ್ಬೇಕು. ಅವಾಗ ಅಲ್ಲೆಲ್ಲೂ ಹೋಗಿ ತೊಂದ್ರೆಯ ಬಾರಿ ತೊಂದ್ರೆಯ ಇಲ್ಲ, ಕರ್ನಾಟಕ ಬಾರಿ ತೊಂದ್ರೆ. ಅಲ್ಲೆಲ್ಲ ಹೋದ್ರೆ ಏನಾದ್ರು ನಡೆದ್ರೆ ಏನ್ ಮಾಡಕ್ಕಾಗಲ್ಲ. ನೀನ್ ಬಾ, ನಾನ್ ಇರಾಗ ನೀನೇ ಕಂಡ್ಕೊಂಡೆ ಹಾಗೆ ಅನ್ಕೊಂಡ್ರೆ ಕರ್ಕೊಂಡು ಹೋದ್ರು. ಅಲ್ಲಿ ಬಂದ್ ಮಧ್ಯೆ ಮಾತಾಡಿದ್ವಿ. ಆಮೇಲೆ ಹೋಗಿ ಒಂದ್ ತಪ ಇರಿಸ್ಕೊಂಡ್ರೆ ಅಲ್ಲಿ ಏರ್ಯಾರ ಹಿಡಿದು ಸಾಮಾನು ತರಿಸಿದ್ರು. ಅಕ್ಕಿ ಬೇಳೆ ಅದು ತಂದು ಕೊಟ್ರು. ಪಾಪ ಅವ್ರು ದನ ಕರ್ನವ್ರು ಈ ಮರ ಈ ತೇಗಿನ ಮರಕ್ಕೆ ಬತ್ತಿದ್ರು, ಅವ್ರನ್ನೆಲ್ಲ ಹಿಡಿದು ಅವ್ರಿಗೆ ಹೇಳಿ ಮಾಡಿ ಅವ್ರಿಗೆ ಸ್ವಲ್ಪ ದುಡ್ಡು ಕಾಸು ಕೊಟ್ಟು ಸಾಮಾನುಗಳು ತರಿಸಿದ್ರು.
ತರಿಸ್ಬಿಟ್ಟು ಇವ್ರು ಹಿಡಿಯಕ್ಕೆ ಐಡಿಯಾ ಮಾಡ್ತಾರೆ, ನನಗೆ ಅದು ಗೊತ್ತಿಲ್ಲ. ಆಮೇಲೆ ನಾನೇನ್ ಮಾಡಿದೆ, ನಾನ್ ಮಟ್ಟಿದಕ್ಕೆ ಬರೋದಿಲ್ಲ. ನಾನು ನಮ್ಮ ಹೆಂಗಸು ನಾವು ಇಲ್ಲಿ ಇದ್ಕೋತೀವಿ, ನೀವು ಬೇಕಾದ್ರೆ ಹಿಡಿಬೇಕೋ ಮಾಡ್ಬೇಕೋ ನೀವು ಹೋಗಿ ಏನೋ ಮಾಡಿ, ನಾವು ಈ ತಂಟೆ ಬೇಡ. ಹಾಗೆಂದ್ಬಿಟ್ಟು ನಾನು ಅಲ್ಲಿ ಏನ್ ಮಾಡ್ತೀನಿ, ಇವ್ರೊಂದು ಕಾಯ್ತಾರೆ, ನಾನೊಂದು ಕಾಯ್ತೀನಿ. ಇವ್ರು ಹೋಗಿ ಏರೇರ ಹಿಡ್ದೋಗ್ಬಿಟ್ಟು ನಾಳೆ ಈ ಒಳಕಗಳೆಲ್ಲ ನಾವು ತಂದು ಮಾಡ್ಬಿಟ್ರೆ ನಾವೇ ಇಲ್ಲಿ ಬರಕದು. ಹಾಗೆಂದ್ಬಿಟ್ಟು ತಪ್ಸಿ ನಾನು ತಪ್ಪ ಹೋಗಿ ಬೇರೆ ಇದ್ಕೊಂಡೆ. ನೀವು ಬೇಕಾದ್ರೆ ಹಿಡಿದ ಮಾಡದ ಮಾಡ್ಕೊಂಡವ್ರು ನೀವು ಬನ್ನಿ, ನಾನು ಇಲ್ಲಿ ಇರ್ತೀನಿ ಅಂದ್ಬಿಟ್ಟು ನಾನೊಂದು ತಪ್ಪ ಹೋಗಿ ಒಂದು ಹಳ್ಳದಲ್ಲಿ ಹೋಗಿ ಇದ್ಕೊಂಡೆ. ಸರಿ, ಆಗ ಇವ್ರು ಹೋಗಿ ಅವ್ರು ಹಿಡ್ಕೊಂಡು ಬಂದ್ಬಿಟ್ರು. ಇವ್ರು ಹಿಡಿದ್ರಾಗ ಏನಾದ್ರು ಗೊತ್ತಾಯ್ತಲ್ಲ, ಪಬ್ಲಿಕ್ ಆಯ್ತಲ್ಲ. ನಾನೇನ್ ಮಾಡಿದೆ, ನಮ್ಮ ಹೆಂಗ್ಸ್ ಕರ್ಕೊಂಡದೆ, ನಾನು ಓಡ್ ಬಂದ್ಬಿಟ್ಟಿದ್ದೆ. ನಾನು ನಾವಿಬ್ರು ಓಡ್ ಬಂದ್ಬಿಟ್ಟು ಅಲ್ಲಿ ಅವ್ನು ತಪ್ಸ್ಬಿಟ್ಟು. ಇವ್ರು ಯಾವಾಗ ಕೃಪಾಕರ್ನವ್ರ ಹಿಡಿದ್ರು, ಅವ್ರು ಹಿಡಿಯಾಗ ನಾನು ಇದಕ್ಕೆಲ್ಲ ನಮ್ಮ ಶಿಕ್ಷಿಸ್ತಾನೆ ಅಂದ್ಬಿಟ್ಟು ನಾವು ರಾತ್ರಿ ನಾನು ಓಡ್ ಬಂದ್ಬಿಟ್ಟೆ. ನಮ್ಮ ಕಾಡಿಗೆ ಓಡ್ಬಿಟ್ಟೆ. ನಮ್ಮ ಕಾಡಿಗೆ ಓಡ್ ಬಂದು ನಮ್ಮ ಕಾಲಿಗೆ ನಾನು ತಂದ್ಕೊಂಡಿದ್ದೆ. ಆಗ ಅವ್ರು ಹಿಡಿದು ಕ್ಯಾಮ್ರಾ ಇಸಿದ್ರು, ಏನೋ ಇಸಿದ್ರು, ಅದೆಲ್ಲ ಈಸ್ಕೊಂಡು ಆಗ ಅದು ಗಲಾಟೆ ಆಗಿ ಪಾಪ ಅವರು ಕಿಡ್ನಾಪ್ ಮಾಡಿದ್ರು. ಮರಕುದ್ರಾಗಂದ್ರೆ ಕಿಡ್ನಾಪ್ ಮಾಡಲಿಲ್ಲ, ಅವ್ರ ಚೆನ್ನಾಗಿ ಮಡಗಿದ್ದು. ಅವ್ರ ತಪ್ಪ ಪದಾರ್ಥಗಳು ಈಸೋದಕ್ಕೆ ತಾನೆ ಹೋಗಿ ಇದು ಮಾಡ್ದದು. ಅದು ನನಗೆ ಚೆಂದಾಗಿ ಗೊತ್ತು. ಅದಕ್ಕೆ ನಾನು ಅಂಥವಕ್ಕೆಲ್ಲ ಸಿಕ್ಕಬಾರ್ದು ಅಂದ್ಬಿಟ್ಟು ಆಗ ನಾನು ಬೇರೆ ಬಂದು ಆಗ ಇಲ್ಲಿ ಬಂದು. ಆಗ ನಾನು ಇಲ್ಲಿ ಬಂದು ನಮ್ಮ ಕಾಡಲಿರಾಗ ಇಲ್ಲಿ ನಮ್ಮ ಹೆಂಗಸು ನಾನು ಇಬ್ರು ಇದ್ದವು. ನನ್ನ ತಮ್ಮನವರಿಗೆ ಮತ್ತೆ ಬಂದು ಕಾಳಿಮುತ್ತು ಐಜಿ. ಆಗ ಅವರು ಐಜಿ ಬಂದು ನಮ್ಮ ಮನೆಗೆ ನೋಡ್ಬಿಟ್ಟು ನಮ್ಮ ತಮ್ಮನವರೆಲ್ಲ ಕರೆದು, ನಮ್ಮ ಮನೆಯವರೆಲ್ಲ ಕರೆದು, ನೋಡಿ ನಿನ್ನ ತಮ್ಮನೇ ಶರಣ್ ಮಾಡ್ಬಿಡು, ನಾನು ನಿನ್ನ ತಮ್ಮನಿಗೆ ನಾನೇನು ಮಾಡಿದ್ರೆ ಅವ್ನಿಗೊಂದು ಕೇಸ್ ಹಾಕಿ, ನಾವು ಪಿಟಿ ಕೇಸ್ ಹಾಕಿ ನಾವು ಬಿಡಿಸ್ಕೊತೀವಿ, ನೀನು ಅವನು ಈರಪ್ಪನ ಜೊತೆ ಬಿಡ್ಬೇಡ ಹಾಗೆ ಅಂದ್ಬಿಟ್ಟು ಇಲ್ಲೆಲ್ಲ ಹೇಳ್ಬಿಟ್ಟು 1 ಮೂಟೆ ಅಕ್ಕಿ ಕೊಟ್ಟಿದ್ದಾರೆ. ಆ ಕಾಳಿಮುತ್ತು ಐಜಿ, ನಮ್ಮ ತಮಿಳ್ನಾಡು ಐಜಿ 1 ಮೂಟೆ ಅಕ್ಕಿ ಕೊಟ್ಟಿದ್ದಾರೆ. ಅಕ್ಕಿ ಕೊಟ್ಬಿಟ್ಟು ಅವನಿಗೆ ಕಾಡಿಗೆ ಪರ್ಮಿಷನು, ಕರ್ನಾಟಕ ತಮಿಳ್ನಾಡು ಎಲ್ಲಿ ಹೋಗಿ ಬಂದ್ರು ಕೇಳಬಾರ್ದು. ನಮ್ಮ ಕುಟುಂಬದ ಐಕ ಮಕ್ಕಳು ಎಲ್ಲವೇ ಸೇರ್ಕೊಂಡು ನಾನು ತಡಕ್ತಾರೆ. ತಡಕಿ ನಾನು ಆಗ ಏನ್ ಮಾಡಿದೆ, ನಾನು ಬಂದು ಆಗ ಇಂಥ ದಪ್ಪ ಇವನಿ, ನೀವು ಅಲ್ಲಿಗೆ ಬಾ, ನಾನು ಶರಣರಾಗ್ಬಿಡ್ತೀನಿ. ಈರಪ್ಪನ ತೊಳ್ಳೆ ಇತ್ತಗಿ ತೊಳ್ಳೆ, ನಾನು ಏನು ತೊಳ್ಳೆ ಬೇಡ, ನಾನು ಹೋಗಿ ಗೌರ್ಮೆಂಟ್ ಸೇರ್ಕೊತೀನಿ, ಅಲ್ಲಿ ಹೇಗೆ ಆದದ ಆಗ್ಲಿ ಹಾಗೆಂತ ಹೇಳ್ಬಿಟ್ಟದೆ. ಆಗ ಇವ್ರು ಬಂದು ಮಾತಾಡಿದ್ರು. ಅಕ್ಕಿ ತಂದು ಕೊಟ್ಟವಸಿ, ಐಜಿ ಕೊಟ್ಟಿದ್ದು ಅಕ್ಕಿನೇ ತಂದು ಕೊಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ತಂದು ಕೊಟ್ಟ ಅಕ್ಕಿನೇ ನನಗೆ ತಂದು ಕೊಟ್ರು. ಇದೇನು ಈ ತರ ಒಳ್ಳೆ ಅಕ್ಕಿ ಹಾಗೆ ಅಂತ ಕೇಳಿದೆ. ಇದು ಸರಿ, ನಾನೇ ಅಂಗಡಿಲಿ ತರ್ಸ್ಕೊಂಡ್ ಬಂದೆ ಅಂತ ಇವ ಸುಳ್ಳಾಡ್ತಾನೆ ತಮ್ಮ, ಇನ್ನು ಹೇಳ್ಬಾರ್ದ್ರೆ ದಿಢೀರ್ನೆ. ಆಗ ನೀನು ನೋಡು, ಈಗ ಐಜಿ ತಪ್ಪ ನಾನು ಮಾತಾಡೀನಿ, ಐಜಿ ಬಂದು ಹೇಳಿಯವ್ರೆ ಒಳ್ಳೆಯವರು, ಏನೋ 1 6 ತಿಂಗಳು 3 ತಿಂಗಳು ಹಾಕಿ ನಿನ್ನ ಜೈಲಿ ಬಿಡ್ಬಿಡ್ತಾರೆ, ಆಮೇಲೆ ನೀನು ಬಂದು ಬಿಡ್ತಿದ್ದೆ, ನೀನು ಶರಣರಾಗದೆ ಒಳ್ಳೇದು. ಇದ್ರೆ ನೀನು ಪೊಲೀಸ್ನವ್ರು ಸುಡ್ತಾರೆ, ಇದ್ರ ಈರಪ್ಪ ಸುಡ್ತಾನೆ, ನೀನ್ ಏಕೆ ಇದ್ರಲಿಲ್ಲ, ನೀನು ಇದ್ದುಕೊಂಡು ತೊಂದರೆ ಪಟ್ಟೆ, ನೀನು ಶರಣರಾಗ್ಬಿಡ. ನಾನು ಶರಣರಾಗ್ತೀನಿ ಅಂದ್ಬಿಟ್ಟು ಸಾಯಂಕಾಲ ಶರಣರಾಗ್ಬೇಕು ಕಾಳಿಮುತ್ತು ಐಜಿ ತಪ್ಪ. ನಾನು ಏನ್ ಮಾಡಿದ್ರು ಇವರು ಹತ್ತಿಂದ ನನ್ನ ಬಿಟ್ಬಿಟ್ಟು ನಮ್ಮ ಹೆಂಗಸು ಕರ್ಕೊಂಡು ಸ್ವಲ್ಪ ಬೆಲ್ಲ ಸಕ್ಕರೆ ಕೊಡ್ತೀನಿ ಬಾಗ ಅಂತ ಕರ್ಕೊಂಡು ಇವ್ರು ಬರ್ತಾರೆ. ಇವ್ರಿಗೆ ಧೈರ್ಯ ತಾನೆ, ನೀನು ಸಾಯಂಕಾಲ ಶರಣರಾಗ್ಬಿಡ್ತಾನೆ, ತಕೊಂಡು ಬಂದು ಐದು ಮುಂದೆ ಒಪ್ಸ್ಬಿಡುವಾಗ ಅಂತ ನಮ್ಮ ಮನೆಯವರು ಮಾತಾಡ್ಕೊಂಡವ್ರೆ. ಸರಿ, ನಮ್ಮ ಹೆಂಗಸು ಸರಿ ನೀನು ಹೋಗಿ ಸಕ್ಕರೆ ಇಸ್ಕೊಂಡು ಬಂದವ್ರು ಅಂದ್ಬಿಟ್ಟು ನಾನು ಒಬ್ಬನೇ ಇದ್ದೆ. ಇನ್ನೊಂದು ಗಂಡು ನಮ್ಮ ತಪ್ಪ ಬಂದು ಒಂದು ಗಂಡು ಇದ್ದ, ಅವ ಬಂದು ಹೇಗೆ ಸೇರ್ಕೊಂಡು ಅಲ್ಲಿಗೆ. ಆ ಗಂಡು ಅವನು ಇವಳನ್ನು ಕೇಳಿಸ್ಬಿಟ್ಟು, ನೀವಿಬ್ರು ಹೋಗಿದ್ದು ಇಬ್ರು ಬಂದ್ಬಿಡಿ ಅಂತ. ಸರಿ, ಬರಾಗ ಅಲ್ಲಿ ಮಕ್ಳ ಮದಪ್ಪನ ದೇವಸ್ಥಾನ ಅಂತ ಕೊಡದ್ರಿ ನೀರ್ ಎತ್ಕೊಂಡು ಆ ಗಂಡನ ಕೈಲಿ ನೀರು ಕೊಟ್ಟು ಕಳಿಸ್ಬಿಟ್ಟು, ನೀನು ಹಾಗೆ ಆ ಮನೆಗೆ ಹೋಗಿ ಸಕ್ಕರೆ ಇಸ್ಕೊಂಡವ ಬಾ ಹಾಗಂತ ಹೇಳ್ಬಿಟ್ಟು, ಇವರೆಲ್ಲ ನನ್ನ ತಮ್ಮ ಗಿಮ್ಮ, ನನ್ನ ಬಾಮೈದ, ನನ್ನ ತಂಗೆ ಮಗ, ಇನ್ನೊಬ್ಬ ಜಡೆ ನನ್ನ ಚಿಕ್ಕ ಗಂಡು ಚಿಕ್ಕದು ಇಷ್ಟಿದ್ವ, ಆ ಗಂಟೆ ಎಲ್ಲ ಕರ್ಕೊಂಡದ ದಾರಿ ಬರ್ತಿರದ. ಯಾಗ ಈ ಪೊಲೀಸರೆಲ್ಲ ಬಂದು ಕವರ್ ಮಾಡ್ಕೊಂಡು ಇದ್ರಲ್ಲ, ಅಲ್ಲಿ ಬಂದು ದಾರಿಲಿ ಹಿಡ್ಕೊಂಡದೆ. ಇವ್ರನ್ನ ಅಲ್ಲಿಯೇ ಕುಂಡ್ರಿಸ್ಕೊಂಡು, ನಾನು ಒಬ್ಬತನೇ ಇವನಿ ಅಲ್ಲಿ ಆ ಜಾಗದಲ್ಲಿ. ಸರಿ, ನಾವು ಒಬ್ಬತನೇ ನಾವು ಕರ್ಕೊಂಡು ಬಂದು ಉಳಿಸ್ಕೊಂಡು ಮೋಹನ್ ವಾಸು ನನ್ನ ಕೊಲ್ಲಬೇಕಂತ ಅವನು ತಿಟ್ಟ. ನಾವು ಏರ್ ಮೇಲೆ ನಾವು ಅನ್ಯಾಯ ಮಾಡಿಲ್ಲ, ಪುಣ್ಯ ಮಾಡಿಲ್ಲ. ಅವ್ರು ಆ ಅನ್ಯಾಯಕ್ಕೆಲ್ಲ ಅವ್ರನ್ನ ರಾತ ನಡೆದಿದ್ದಾರೆ ನೋಡು, ದೇವ್ರೊಬ್ಬ ಅವನೇ. ಆಮೇಲೆ ಇವ್ರೇನ ಇನ್ನೊಂದು ಗಂಟು ಕರ್ಕೊಂಡದೆ ಅಲ್ಲಿಗೆ ಬಂದ್ಬಿಟ್ಟು ಕರೆಕ್ಟಾಗಿ ತೋರಿಸ್ತಾನೆ ನೋಡಿ. ನಾನು ಎದ್ದೀನಿ ಆಗಿದೆ ಇಡೀ ನೋಡು, ಹಾಗೆ ಎದ್ದೋಗಿ ನೋಡು, ಇಷ್ಟೊಂದಿ ಮಡಗ್ಬಿಟ್ಟಿ, ಗಂಡು ಬಿನ್ನ ಎಲ್ಲ ನಿದ್ದು ಮಡಗ್ಬಿಟ್ಟಿ, ಅಷ್ಟು ದೂರ ಒಲೆ ಹೋಗಿ ನಾನ್ ನೋಡ ಒಲೆ ಕೊಂಡೋಗಿ ಮಳೆ ಶಿಂಪುರ್ ಮಳೆ, ಆ ಒಲೆ ಕೊಂಡೋಗಿ ಈಗ ಬೆಂಕಿ ಊದ್ಕೊಂಡು ಇದೇ ತರ ಮಂಡಿ ಕೊಟ್ಟು ಈ ಕೈ ಕೊಟ್ಟುಕೊಂಡು ಹೀಗೆ ಒಲೆ ಊರ್ಬಿಡ್ತೀನಿ. ಒಲೆ ಊರ್ಬಾಗ ಏನ್ ಮಾಡ್ತಾರೆ, ಎಲ್ಲ ದಿಡಿ ಎಲ್ಲ ರೌಂಡ್ ಕಟ್ಬಿಟ್ರು ಸುತ್ತ ರೌಂಡ್ ಕಟ್ಟಿ
ನೋಡು ಮೋಹನ್ ವಶ ಬಂದು ಹೀಗೆ ಬೆನ್ನಿಗೆ ಹಿಡ್ಕೊಂಡಾರೆ, ಹೀಗೆ ಗನ್ನ ಈಗ ಹಿಡ್ಕೊಂಡಾರೆ. ಈಗ ಹಿಡ್ದಾರ ಒಂದು ಸುಮಾರಾಗಿ ಒಂದು 20 ಸೀಟು ಒಂದಕ್ಕೆ ಬಂದು ಅವ್ರೆ. ಮತ್ತದು ಒಂದು 2 ಗೇಂಗು 3 ಗೇಂಗು ರೌಂಡ್ ಸುತ್ತ ಏಸರು ಹೊಡೆದ್ರು ಏಟು ಹೊಡೆಯಬೇಕು ಅವ್ರಾಗೆ. ಆ ಥರ ರೌಂಡ್ ಕಟ್ಕೊಂಡದೆ ಬಂದು ಕಟ್ಕಂತಾರ. ಇದೇನ ಕಟ್ಕನ್ನೋದು ಹೊಡೆತಾರೆ, ಏಟೆ ಆಗದು ಒಂದು ಗನ್ನೇ ಏಟಾಗ್ಲಿಲ್ಲ. ಇದು ಭಯಂಕರ ಕಾಶಿ. ಆಮೇಲೆ ನಾನು ಹೀಗೆ ಬಕ್ಕೊಂಡವ ಹೀಗೆ ನೋಡ್ದಿ, ಈಗ ತಿರುಗಿ ಈಗ ನೋಡ್ದಿ. ಮೋಹನ್ ವರ್ಷ ಚಂದ ಗೊತ್ತು ನಂಗ, ಅವರು ಯಶೈ ನಂಗೆ ಚಂದ ಗೊತ್ತು. ನೋಡ್ದೇಟಿ ಓಹೋ ಮೋಹನ್ ವರ್ಷ ಬಂದ್ಬಿಟ್ರಲ್ಲಪ್ಪ ಪೊಲೀಸ್ನವ್ರಿಗೆ ಉಂಟು. ಹಾಗೆ ಒಂದು ಪೆಲ್ಟಿ ಹೊಡೆತೀನಿ, ಹಾಗೆ ಒಂದು ಹುತ್ತ, ಆ ಹುತ್ತಕ್ಕೆ ಒಲೆ ಸೇರಿಸಿದೆ. ಆ ಹುತ್ತದ ಮರದಿಗೆ ಹಾಗೆ ಒಂದು ಪೆಲ್ಟಿ, ಇನ್ನೊಂದು ಪೆಲ್ಟಿ ಹೊಡೆದು ಒಂದು ಸುತ್ತಲ ಮರ, ಒಂದು ಇಶಗೊಂದು ಸುತ್ತಲ ಮರ. ಆ ಮರದ ಮರದಿ ಓಡ್ದಿ. ಆ ಮರದ ಮರದಿ ಓಡಾಗ ಸುತ್ತಲ ಮರ ದಾಟದಿ ಆಗ್ತಾನೆ ಏಟುಗಳು ಹೇಳ್ತವೆ. ಏಟು ಬಡ 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 ಸುಡ್ತಾರೆ ಸರ್ ಅವರು. ಸಿಕ್ಕಾಪಟ್ಟೆ ಏಟು. ನಿನ್ನ ಸುಮಾರಾಗಿ ಹೆಚ್ಚು ಕಮ್ಮಿ ಒಂದು ಒಂದು 10,000 ಗುಂಡೆ ಹೇಳ್ಸಾರ. ಗುಂಡೆ ಹೇಳ್ಸಾರ. ಆಮೇಲೆ ಗುಂಡೆಲ್ಲ ಬಿಟ್ರದು ಎಲ್ಲ ಸುಮಾರಾಗಿ ಒತ್ತಾರೆ. 6 ಗಂಟೆಲಿ ಹಿಡ್ದ ಜಗಳ 9 ಗಂಟೆ ಗಿಟ್ಟ ನಡೆದವೆ. ನನ್ನ ಅಡ್ಡಕೊಂಡು 9 ಗಂಟೆ ಗಿಟ್ಟ ಸವಾಲ್ ಮಾಡ್ಯಾರ. ನನ್ನ ಮೈಯೆಲ್ಲ ತೂತಾನೆ ಅಂತ ನಾನು ನೆನ್ಸ್ಕೊಂಡಿದ್ದು. ನನ್ನ ಮೈಯೆಲ್ಲ ತೂತು ನನಗೆ ಗಾಬರಿ ಏನು ಗೊತ್ತಿಲ್ಲ, ಓಡ್ತೀನಿ ಅಂತ ನನಗ. ಓಡೋಗಿ ಏನ್ ಮಾಡಿದೆ, ಓಡಿ ಹೋಗಿ ಒಂದು ಕೊಂಚಿದೇಲ್ವಾ ಒಂದು ಕೊಲ್ಲಿ, ನೀರು ಹೋಗೋ ಕೊಲ್ಲಿ ಕಟ್ಟೆ ಪುದರು ಇತ್ತಾಗ ಓಡ್ದವ. ನಾನೇನ್ ಮಾಡ್ದಿ, ಆ ಪೋದ್ರಲ್ಲಿ ಹಿಂದಕ್ಕೆ ಬಂದ್ಬಿಟ್ಟಿ. ಹಿಂದಕ್ಕೆ ತಿರುಗಕ್ಕೆ ರಿವರ್ಸ್ ಹಿಂದಕ್ಕೆ ಓಡಿ ಬಂದಿ. ಆ ಸರಿ ಹೊಡೆತಾರೆ, ಈ ಸರಿ ಹೊಡೆತಾರೆ, ಈ ಸರಿ ಸುಡ್ತಾರೆ, ಆ ಸರಿ ಸುಡ್ತಾರೆ, ಆ ಸರಿ ಸುಡ್ತಾರೆ. ಎಷ್ಟು ಸರಿ ಕೊಡೋದು. ನಾನು ಇವ್ರದಕ್ಕೆ ಹಿಂದಕ್ಕೆ ರಿವರ್ಸ್ ಮಾಡ್ಬಿಟ್ಟು. ಇವ್ರು ಏನ್ ಮಾಡಿದ್ರು ಮುಂದಕ್ಕೆ ಸುಟ್ಕೊಂಡೆ ಸುಮ್ಮನೆ ಹೋಯ್ತಾರೆ ಗುತ್ತಿಯೊಳಗೆ. ನಾನು ಹಿಂದಕ್ಕೆ ತಪ್ಸಿ ಓಡ್ ಬಂದದ. ಆಗ ಒಂದು ವಿಷಯ ಇತ್ತು. ಆಗ ಇಲ್ಲಿಂದ ನಾನು ಹೊರಪಟ್ಟು ಆಗ ಎಲ್ಲ ತಮ್ಮನವ್ರಿಗೆಲ್ಲ ಹೇಳ್ಬಿಟ್ಟು ಇಲ್ಲಿಯೂ ಸಣ್ಣ 5 ತಪ್ಪು ಸಣ್ಣ ಮಾಡಕ್ಕೆ ನನ್ನ ಬುಣ್ಣಿಲ್ಲ. ಆಮೇಲೆ ನಾನು ಓಡೋಗಿ ತಪ್ಸಿ ಬಂದಿದ್ದು. ಇಲ್ಲೆಲ್ಲ ಪೋರೆ ಕಾವಲು ಹೇಗಿದ್ರು ಬರ್ತಾನೆ ಅಂತ ಎಲ್ಲ ಮನೆಗೂ ಕಾವಲು, ಎಲ್ಲಿಯೂ ಕಾವಲು. ಒಂದು ಊಟ ತಿಂಡಿ ಇದೆ ನನಗೆ. ಒಂದು ಹೆಚ್ಚು ಕಮ್ಮಿ ಒಂದು 2 ದಿವಸ 3 ದಿವಸ ಆಗೋಯ್ತು, ಊಟವೇ ಇಲ್ಲ. ಹಾಗೆ ನಾನು ಅನ್ನನೂ ಇಲ್ಲ, ನೀರು ಇಲ್ಲ, ನೀರು ಕುಡಿಯೋ ನೀರು ಇಲ್ಲ, ಅನ್ನನೂ ಇಲ್ಲ. ಆ ತರ ಕಷ್ಟಪಟ್ಟುಕೊಂಡು ನಾನು ಇಲ್ಲಿಂದ ನಡೆದೀನಿ. ಭಂಡಾರಿಗೆ ಕಾಡೊಳಗೆ ನಡ್ಕೊಂಡು ಹೋಗಿನಿ.